ದರ್ಶನ್ ಹಾಗೂ ಕಿಚ್ಚ ಸುದೀಪ್ ನಡುವೆ ಈ ಹಿಂದಿನಿಂದಲೂ ಸ್ಟಾರ್ ವಾರ್ ನಡೀತಾ ಇತ್ತು. ಆದರೆ ಈಗ ಸೈಲೆಂಟ್ ಆಗಿ ದಚ್ಚುಗೆ ಡಿಚ್ಚಿ ಕೊಟ್ರ ಕಿಚ್ಚ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಅದರ ಜೊತೆಗೆ ಸ್ಟಾರ್ ವಾರ್ ಮತ್ತೆ ಏನಾದರೂ ಮುಂದುವರಿತಾ ಇದೆಯಾ ತೆರೆಮೆರೆಯಲ್ಲಿ ಅನ್ನೋ ಅನುಮಾನ ಕೂಡ ಈಗ ಕಾಡ್ತಾ ಇದೆ. ನನ್ನ ಅಕ್ಕಪಕ್ಕ ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ, ನನ್ನ ಸರಿ ತಪ್ಪು ತಿದ್ದೋರು ಒಳ್ಳೆಯವರೇ ನನ್ನ ಜೊತೆಗೆ ಇದ್ದಾರೆ, ಹಾಗಾಗಿ ನಾನು ಇಲ್ಲಿಗೆ ಬಂದು ನಿಂತಿದ್ದೀನಿ, ಈ ಸ್ಟೇಜ್ಗೆ ಬಂದು ನಿಂತಿದ್ದೀನಿ ಅಂತ ಸುದೀಪ್ ಅವರು ಮಾತನಾಡಿದ್ದಾರೆ. ಇನ್ನು ತಮ್ಮ ಹುಟ್ಟುಹಬ್ಬದ ಸೆಲೆಬ್ರೇಷನ್ನಲ್ಲಿ ಸುದೀಪ್ ಹಿತೋಪದೇಶವನ್ನ ಕೊಟ್ಟಿದ್ದಾರೆ. ವ್ಯಕ್ತಿತ್ವದಲ್ಲಿ ದೊಡ್ಡವರಾಗೋದಕ್ಕೆ ಅಂತ ಸಿನಿಮಾನೇ ಮಾಡಬೇಕಾಗಿಲ್ಲ, ವ್ಯಕ್ತಿತ್ವದಲ್ಲಿ ನಾವು ದೊಡ್ಡವರಾಗಬೇಕಾ ಹಾಗಂತ ಸಿನಿಮಾನೇ ಮಾಡಬೇಕಂತೇನಿಲ್ರಿ. ತಲೆ ಎತ್ಕೊಂಡು ನಿಲ್ತೀವಿ ಅಂದರೆ ಯಾರಿಗೂ ಕೂಡ ಕಳಂಕ ತರೋದಿಲ್ಲ. ನಾವು ಕೂಡ ತಲೆ ಎತ್ಕೊಂಡು ನಿಲ್ತೀವಿ, ಆದರೆ ಯಾರೊಬ್ಬರಿಗೂ ಕೂಡ ಕಳಂಕ ತರೋದಿಲ್ಲ. ಹಾಗೆ ಕಳಂಕ ತರುವಂತಹ ಅವಶ್ಯಕತೆ ಕೂಡ ಇಲ್ಲ. ತಮ್ಮ ಹುಟ್ಟುಹಬ್ಬದ ಸಂಭ್ರಮದಂದು ನೆರೆದಿದ್ದಂತಹ ಫ್ಯಾನ್ಸ್ಗೆ ಅಭಿನಯ ಚಕ್ರವರ್ತಿ ಈ ಮಾತು ಕೊಟ್ಟಿದ್ದಾರೆ. ಇದು ಅಭಿಮಾನಿಗಳಿಗೆ ಸಂದೇಶನ ಇಲ್ಲ ಬಾದ್ಶಾಗೆ ಎನ್ಕೌಂಟರು ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇರುವಂಥದ್ದು. ತೆರೆಮರೆಯಲ್ಲಿ ಈ ವಾರ್ ಮತ್ತೆ ಏನಾದರೂ ಆರಂಭ ಆಗಿದೆಯಾ ಅನ್ನುವಂತಹ ಪ್ರಶ್ನೆ ಅನುಮಾನ ಕೂಡ ಈಗ ಕಾಡ್ತಾ ಇರುವಂಥದ್ದು. ಯಾಕಂದರೆ ತಮ್ಮ ಅಭಿಮಾನಿಗಳಿಗೆ ಕೊಟ್ಟಿರುವಂತಹ ಈ ಒಂದು ಮಾತು ಸಾಕಷ್ಟು ಒಂದು ಕುತೂಹಲ ಕೂಡ ಮೂಡಿಸ್ತಾ ಇದೆ. ಇನ್ನು ಇದರ ಜೊತೆಗೆ ಸ್ಟಾರ್ ವಾರ್ ಮತ್ತೆ ಏನಾದರೂ ಆರಂಭ ಆಯ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಇನ್ನು ನಟ ಸುದೀಪ್ ಅವರು ತಮ್ಮ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ತಾ ಇದ್ರು. ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ಕೊಳ್ತಾ ಇರುವಂತಹ ಸಂದರ್ಭದಲ್ಲಿ ನೂರಾರು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಇವತ್ತು ಜಮಾಯಿಸಿದ್ದಾರೆ. ಕೇಕ್ ಕತ್ತರಿಸಿದ್ದು ಆಯಿತು, ಸೆಲೆಬ್ರೇಷನ್ ಆಯಿತು. ಆದರೆ ಇದೇ ಸಂದರ್ಭದಲ್ಲಿ ಅಂದರೆ ದರ್ಶನ್ ಅವರ ಒಂದು ಜೈಲಿಗೆ ಸೇರಿರುವಂತಹ ಸಂದರ್ಭದಲ್ಲೇ ಕಿಚ್ಚ ಸುದೀಪ್ ಅವರು ತಮ್ಮ ಹುಟ್ಟುಹಬ್ಬವನ್ನ ಆಚರಿಸ್ಕೊಂಡಿದ್ದು, ಹುಟ್ಟುಹಬ್ಬವನ್ನ ಆಚರಿಸ್ಕೊಳ್ತಾ ಒಂದು ಹಿತೋಪದೇಶವನ್ನ ಕೊಟ್ಟಿರುವಂಥದ್ದು. ಅದು ಕೂಡ ಯಾರ್ಯಾರು ನನ್ನ ಬೆನ್ನಿಗಿದ್ದಾರೆ ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ, ಯಾರ್ಯಾರು ನನ್ನ ಅಕ್ಕಪಕ್ಕದಲ್ಲಿದ್ದಾರೆ ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ, ನನ್ನ ಸರಿ ತಪ್ಪು ಏನಿದೆ ಅದೆಲ್ಲವನ್ನು ಕೂಡ ತಿದ್ದೋರು. ಇದಕ್ಕೆ ಹೇಳೋದು ಯಾರು ನಮ್ಮ ಅಕ್ಕಪಕ್ಕದಲ್ಲಿದ್ದಾರೆ, ಅದು ಅಭಿಮಾನಿಗಳೇ ಆಗಿರಲಿ ಅಥವಾ ಕೂಡ ನಮ್ಮ ಸರಿ ತಪ್ಪುಗಳನ್ನು ತಿದ್ದಿದಾಗ ಮಾತ್ರ ನಾವು ಸರಿದಾರಿಯಲ್ಲಿ ಹೋಗೋದಕ್ಕೆ ಅಂತ ಸಾಧ್ಯ ಆಗತ್ತೆ. ಎಲ್ಲರೂ ಕೂಡ ಒಳ್ಳೆಯವರೇ ನನ್ನ ಜೊತೆಗೆ ಇದ್ದಾರೆ, ಯಾರ್ಯಾರು ನನ್ನ ಜೊತೆಗಿದ್ದಾರೆ ಎಲ್ಲರೂ ಒಳ್ಳೆಯವರು ಇದ್ದಾರೆ, ನನ್ನನ್ನು ತಿದ್ದುವಂಥವ್ರು ಇದ್ದಾರೆ, ಹಾಗಾಗಿ ನಾನು ಈ ಒಂದು ಸ್ಥಾನದಲ್ಲಿ ಬಂದು ನಿಂತಿದ್ದೀನಿ ಅಂತ ಕಿಚ್ಚ ಸುದೀಪ್ ಅವರು ಮಾತನಾಡಿದ್ದಾರೆ. ಇನ್ನು ತಮ್ಮ ಹುಟ್ಟುಹಬ್ಬದಂದು ಅವರು ಈ ರೀತಿಯಾಗಿ ಮಾತನಾಡಿರುವಂಥದ್ದು, ಹಿತೋಪದೇಶವನ್ನು ಕೊಟ್ಟಿರುವಂಥದ್ದು ಈಗ ಸಾಕಷ್ಟು ಕುತೂಹಲವನ್ನು ಕೂಡ ಮೂಡಿಸ್ತಾ ಇರುವಂಥದ್ದು. ಇನ್ನು ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ರಮೇಶ್ ಅವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ, ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ. ರಮೇಶ್, ಈಗ ಜೈಲಿನಲ್ಲಿ ದರ್ಶನ್ ಅವರು ಒಂದೆಡೆ ಮುದ್ದೆ ಮುರಿತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಅವರ ಒಂದು ಹುಟ್ಟುಹಬ್ಬ, ಅವ್ರು ಹೇಳಿರುವಂತಹ ಮಾತೇನಿದೆ ಅಕ್ಷರಶಃವಾಗಿ ಸತ್ಯ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಯಾಕಂದ್ರೆ ಅತಿರೇಕದ ಒಂದು ಪ್ರೀತಿಯಾಗಿರಬಹುದು, ಅತಿರೇಕದ ಒಂದು ಅಭಿಮಾನ ಇರಬಹುದು, ನಾವು ಮಾಡಿದಂತಹ ತಪ್ಪುಗಳನ್ನೂ ಕೂಡ ಸರಿ ಅಂತ ಹೇಳುವಂಥದ್ದು, ಅದನ್ನ ಸಮರ್ಥನೆ ಮಾಡ್ಕೊಳ್ಳುವಂಥದ್ದು ಇದೆಯಲ್ಲ, ಅದು ನಮ್ಮನ್ನ ಹಾದಿ ತಪ್ಪಿಸ್ಬಿಡುತ್ತೆ. ದರ್ಶನ್ ಅವರು ಜೈಲಿಗೆ ಹೋಗಿರುವಂತಹ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಅವರ ಈ ಮಾತುಗಳು ಇವತ್ತಿಗೆ ಏನ್ ಸಂದೇಶ ಕೊಡ್ತಾ ಇದೆ ಅಂತ? ಸಂತೋಷ್, ನಿಜಕ್ಕೂ ಏನು ಸ್ಯಾಂಡಲ್ವುಡ್ನ ಬಾದ್ಶಾ ಕಿಚ್ಚ ಸುದೀಪ್ ಅವರು 51ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ. ನಿಜಕ್ಕೂ ಇವತ್ತಿನ ಸಂದರ್ಭದಲ್ಲಿ ಕರ್ನಾಟಕದ ಹಲವು ಜಿಲ್ಲೆಗಳಿಂದ ಇವತ್ತು ಏನು ಜಯನಗರದ MES ಗ್ರೌಂಡ್ನಲ್ಲಿ ಸಾಕಷ್ಟು ಜನ ಅಭಿಮಾನಿಗಳು ಬಂದು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಬಂದ ಸುದೀಪ್ ಅವರು ಕೂಡ ಫ್ಯಾನ್ಸ್ ಜೊತೆ ಒಂದಷ್ಟು ಮಾತಾಡಿ ಸಿನಿಮಾಗಳ ಬಗ್ಗೆ ಅಪ್ಡೇಟ್ ಕೊಟ್ಟರು. ಅದೇ ಜೊತೆಯಾಗಿ ಅಭಿಮಾನಿಗಳ ಬಗ್ಗೆ ಒಂದಷ್ಟು ಕಾಳಜಿಯ ಮಾತುಗಳನ್ನು ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ನನ್ನ ಜೊತೆ ಇರುವಂಥ ಫ್ಯಾನ್ಸ್ಗಳು, ನಾನು ಪ್ರೀತಿಸುವಂಥ ಫ್ಯಾನ್ಸ್ಗಳು ಯಾವತ್ತೂ ತಪ್ಪು ಮಾಡೋದಿಲ್ಲ. ಅವ್ರು ನಿಜಕ್ಕೂ ನಾನೇನು ನಡೀತೀನೋ ಅವ್ರೇನು ನಡೀತಾರೋ ಇಬ್ಬರು ಒಟ್ಟಿಗೆ ನಡ್ಕೊಂಡು ಹೋಗ್ತೀವಿ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಏನು ಹಲವು ವಿಚಾರಗಳು ತಳುಕು ಹಾಕೊಂಡಿರ್ತಕ್ಕಂಥದ್ದು. ಯಾಕಂದ್ರೆ ಇವತ್ತಿನ ಇಂಡಸ್ಟ್ರಿಯಲ್ಲಿ ನಡೀತಾ ಇರತಕ್ಕಂಥ ಕೆಲವು ಘಟನೆಗಳನ್ನು ಅವ್ರು ಮನದಲ್ಲಿ ಇಟ್ಕೊಂಡು ತುಂಬಾ ಎಚ್ಚರಿಕೆಯ ನಡೆಯನ್ನ ನಡೆದಿದ್ದಾರೆ. ಯಾಕಂದ್ರೆ ಫ್ಯಾನ್ಸ್ಗಳಿಗೆ ಒಬ್ಬ ನಟನಾಗಿ ನಾನು ಏನ್ ಮಾಡ್ತೀನಿ ಅದನ್ನ ಫ್ಯಾನ್ಸ್ಗಳು, ಅಭಿಮಾನಿಗಳನ್ನು ಅನುಕರಣೆ ಮಾಡ್ತಾರೆ. ಹಾಗಾಗಿ ಅದನ್ನು ಎಷ್ಟು ರೀತಿ ಅಭಿಮಾನಿಗಳನ್ನ ಎಷ್ಟು ಸೂಕ್ಷ್ಮವಾಗಿ ನಡೆಸ್ಕೋಬೇಕು ಅನ್ನೋ ರೀತಿಯಲ್ಲಿ ವೇದಿಕೆ ಮೇಲೆ ಅವ್ರು ಮಾತಾಡಿದ್ದಾರೆ. ನಿಜಕ್ಕೂ ಒಂದು ವಿಚಾರ ನೀವು ಹೇಳ್ತಾ ಇರೋದು, ಒಂದು ಕಡೆ ಏನು ನಟ ದರ್ಶನ್ ಅವರಲ್ಲಿ ಜೈಲಲ್ಲಿ ಇದ್ದಾರೆ, ಈ ಕಡೆ ಸುದೀಪ್ ಅವರಿಗೆ ಹುಟ್ಟಿದಬ್ಬ ಇದೆ. ಆದರೂ ಕೂಡ ತನ್ನ ಸ್ನೇಹಿತನ ಬಗ್ಗೆ ಅವ್ರು ಎಲ್ಲೂ ಏನು ಮಾತಾಡ
ಮಾತಾಡಕ್ ಹೋಗಿಲ್ಲ. ಯಾಕಂತಂದ್ರೆ ಕಳೆದ 2 ದಿನದಿಂದ ಸುದೀಪ್ ಅವರು ಒಂದು ಪ್ರೆಸ್ ಮೀಟ್ ಅನ್ನ ಮಾಡ್ತಾರೆ. ಅಲ್ಲೂ ಕೂಡ ಹೇಳ್ತಾರೆ, ನನಗೆ ಇಷ್ಟ ಆಗಿದ್ದೇ ನಿಜ ಆದ್ರೆ ಅವ್ರನ್ನ ಹೋಗಿ ಭೇಟಿ ಮಾಡೋದಂತೂ ನಿಜ, ಬಟ್ ಅವತ್ತನ್ನು ಯಾರು ಹೇಳೋದಿಲ್ಲ. ಆದ್ರೆ ಈ ವಿಚಾರವನ್ನ ಪದೇ ಕೇಳೋದು ಬೇಡ, ಅದನ್ನ ಹೇಳೋದು ಬೇಡ. ಅವ್ರಿಗೂ ಒಂದಷ್ಟು ಫ್ಯಾನ್ಸ್ ಇರ್ತಾರೆ, ಅವ್ರಿಗೂ ಒಂದಷ್ಟು ಕುಟುಂಬ ಇರುತ್ತೆ, ಅವರಿಗೆ ನೋವಾಗುವಂತ ಕೆಲಸ ಮಾಡಬಾರ್ದು ಅಂತ ಹೇಳಿ ಈ ಹಿಂದೆ ಕಳೆದ 2 ದಿನಗಳಿಂದ ಹೇಳಿದ್ರು. ಇವತ್ತು ಏನು ಈ ಒಂದು ಹುಟ್ಟುಹಬ್ಬ ಸಂದರ್ಭದಲ್ಲಿ ತನ್ನ ಅಭಿಮಾನಿಗಳಿಗೆ ಇಷ್ಟು ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ರೀತಿಯ ಸಮಸ್ಯೆಗಳನ್ನ ಮಾಡ್ಕೊಳ್ಳೋದು ಬೇಡ, ಎಲ್ಲರೂ ಒಟ್ಟಾಗಿ ಹೋಗೋಣ. ನನ್ನಿಂದ ಅಭಿವೃದ್ಧಿ ಆಗೋದು ಅನ್ನೋದಕ್ಕಿಂತ ನಾವೆಲ್ಲರೂ ಸೇರಿ ಒಟ್ಟಾಗಿ ಹೋದ್ರೆ ಇಂಡಸ್ಟ್ರಿಗೆ ಒಳ್ಳೇದಾಗುತ್ತೆ. ಜೊತೆಗೆ ಏನು ಇಂಡಸ್ಟ್ರಿಯಲ್ಲಿ ಆಗ್ತಕ್ಕಂಥ ಬೆಳವಣಿಗೆಗಳನ್ನ ಅವರು ನೇರವಾಗಿ ಹೇಳದೇ ಇದ್ರು ಕೂಡ ಫ್ಯಾನ್ಸ್ ರೂಪದಲ್ಲಿ ಒಂದಷ್ಟು ಸಂದೇಶವನ್ನು ಕೊಡೋರಿಗೆ ಕೊಟ್ಟಿದ್ದಾರೆ. ಫ್ಯಾನ್ಸ್ ಕೂಡ ಅಷ್ಟೇ, ಬಂದಿರತಕ್ಕಂಥ ಅಭಿಮಾನಿಗಳು, ಬೇರೆ ಜಿಲ್ಲೆಗಳಿಂದ ಬಂದಿರುವಂಥ ಅಭಿಮಾನಿಗಳು ಸಖತ್ ಎಂಜಾಯ್ ಮಾಡಿದ್ದಾರೆ. ಇವತ್ತು ಕೆಲವೊಂದು ಸಿನಿಮಾಗಳು ಅಪ್ಡೇಟ್ ಕೊಟ್ಟಿದ್ದಾರೆ. ಇದೆಲ್ಲ ನೋಡ್ತಾ ಇದ್ರೆ ಏನು ಸುದೀಪ್ ಅವರ ಏಜ್ 51 ಅಲ್ಲ, ಈಗ ತಾನೇ 21 31 ಕಾಲಿಟ್ಟಿದ್ದಾರೆ ಅನ್ನೋಷ್ಟು ಫೀಲ್, ಅಷ್ಟು ಎನರ್ಜೆಟಿಕ್ ಅವರಾಗಿದೆ. ಸಂತೋಷ. ಇದೇ ಸಂದರ್ಭದಲ್ಲಿ ಏನು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಹಲವು ಏನು MES ಗ್ರೌಂಡ್ ನಲ್ಲಿ ಸಾಕಷ್ಟು ಉತ್ತಮ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಒಂದು ಕಡೆ ಅನ್ನ ಸಂತರ್ಪಣೆಯನ್ನು ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ರಕ್ತದಾನ ಶಿಬಿರವನ್ನು ಇಟ್ಕೊಂಡಿದ್ದಾರೆ. ಅಭಿಮಾನಿಗಳು ಬೇರೆ ರೀತಿಯಾಗಿ ಏನು ಬೇರೆಯವರಿಗೆ ಆಸ್ಪತ್ರೆ ಇರ್ತಕ್ಕಂಥ ಪೇಷಂಟ್ಗಳಿಗೆ ರಕ್ತದಾನವನ್ನು ಮಾಡುವ ಮೂಲಕ ಒಂದಷ್ಟು ಒಳ್ಳೆ ಕೆಲಸವನ್ನು ಮಾಡುವಂತ ಕೆಲಸ ಇಲ್ಲಿ ಆಗ್ತಾ ಇದೆ. ಜೊತೆಗೆ ಇಲ್ಲಿ ಬೇರೆ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಅಭಿಮಾನಿಗಳಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಎಲ್ಲರೂ ಕೂಡ ಊಟ ಮಾಡ್ಕೊಂಡು ಹೋಗ್ಲಿ, ಒಳ್ಳೆ ರೀತಿಯಲ್ಲಿ ಮನೆಗೆ ಹೋಗಿ ಅಂತೇಳಿ ಸುದೀಪ್ ಅವರು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಒಟ್ಟಾರೆ ಇಡೀ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯ ತೊಂದರೆ ಆಗದಂತೆ ಕಳೆದ ಬಾರಿ ಅವ್ರು ಹೇಳಿದ್ರು, ಅವ್ರ ಮನೆಯಲ್ಲಿ JP ನಗರದ ಸಾಕಷ್ಟು ಸಮಸ್ಯೆ ಎದುರಾಗಿತ್ತು. ಅಂದ್ರೆ ಫ್ಯಾನ್ಸ್ ಬಂದಾಗ ತಳ್ಳಾಟ ನೂಕಾಟಗಳಾಗಿ ಬ್ಯಾರಿಕೇಡ್ ಎಲ್ಲ ಮುರಿದು ಅಲ್ಲಿರ್ತಕ್ಕಂಥ ಅಕ್ಕಪಕ್ಕದ ಮನೆಯವರು ಸುದೀಪ್ ಅವರಿಗೆ ಒಂದಷ್ಟು ಮನವಿಯನ್ನು ಮಾಡಿದ್ದು, ಸರ್ ಇಲ್ಲಿ ಮಾಡಬೇಡಿ ಅಂತೇಳಿ. ಸೊ ಅವ್ರ ಮಾತಿಗೂ ಸಹ ಬೆಲೆ ಕೊಟ್ಟು ಈ ವರ್ಷ ಸ್ವಲ್ಪ ದೊಡ್ಡ ಒಂದು ಗ್ರೌಂಡಲ್ಲಿ ಇಟ್ಕೊಂಡಿದ್ರು. ಹಾಗಾಗಿ ಬಂದಿರತಕ್ಕಂಥ ಎಲ್ಲ ಫ್ಯಾನ್ಸ್ಗಳು ಕೂಡ ಯಾವುದೇ ರೀತಿಯಾದ ತೊಂದರೆ ಮಾಡದೆ, ಪೊಲೀಸ್ ಸಿಬ್ಬಂದಿ ಕೂಡ ಸಾಕಷ್ಟು ರೀತಿಯಾಗಿ ನೋಡ್ಕೊಂಡಿದ್ದಾರೆ. ಅಭಿಮಾನಿಗಳು ಕೂಡ ಯಾವುದೇ ರೀತಿಯಾದಂಥ ನೂಕಾಟ ತಳ್ಳಾಟಗಳನ್ನ ಮಾಡದೆ ಇಡೀ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ನಿಜಕ್ಕೂ ಈ ಸಂದರ್ಭದಲ್ಲಿ ನೀವು ಹೇಳಿದಾಗೆ ಕೆಲವೊಂದು ವಿಷಯ ತಳುಕು ಹಾಕೋಬಹುದು. ಅವ್ರು ಕೊಟ್ಟರು ಸುದೀಪ್ ಅವ್ರು ಏನೇ ಹೇಳಿದ್ರು ಕೂಡ ಅದನ್ನ ಬೇರೆದಕ್ಕೆ ತಳುಕು ಹಾಕ್ತಾರೆ. ಟ್ಯಾಂಕ್ ಕೊಟ್ಟರು ಅಂತ ಹೇಳ್ತಾರೆ, ಕೌಂಟ್ ಕೊಟ್ಟರು ಅಂತ ಹೇಳ್ತಾರೆ. ಅದು ಒಂದ್ ಕಡೆ ನಿಜನೋ ಸುಳ್ಳ ಗೊತ್ತಿಲ್ಲ, ಬಟ್ ಅಭಿಮಾನಿಗಳಿಗೆ ನನ್ನ ಅಭಿಮಾನಿಗಳು ನನ್ನ ರೀತಿಯಾಗಿ ಒಳ್ಳೆ ರೀತಿಯಾಗಿ ಇರ್ತಾರೆ, ನಾನು ಅವ್ರ ರೀತಿಯಾಗಿ ಒಳ್ಳೆ ರೀತಿಯ ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿ ಹೇಳಿರುವಂಥದ್ದು. ಸಂತೋಷ್, ಧನ್ಯವಾದಗಳು ರಮೇಶ್ ನಿಮ್ಮೆಲ್ಲ ಮಾಹಿತಿಗೆ. ಯಾವತ್ತು ನಾವು ಸಂಪಾದನೆ ಮಾಡಿರುವಂತ ನಮ್ಮ ಹೆಸರಿಗೆ ಕಳಂಕ ತರುವಂತ ಯಾವ ಕೆಲಸ ಇವರು ಮಾಡಿಲ್ಲ, ಮಾಡೋದಿಲ್ಲ. ಅದು ಬಹಳ ಮುಖ್ಯ ಆಗುತ್ತೆ. ವ್ಯಕ್ತಿತ್ವದಲ್ಲಿ ನಾವು ದೊಡ್ಡವರಾಗಬೇಕಾದ್ರೆ ಬರೀ ಸಿನಿಮಾ ಮಾತ್ರ ಸಾಕಾಗಲ್ಲ. ನಮ್ಮ ಅಕ್ಕಪಕ್ಕ ಇರುವಂತ ನನ್ನ ಸ್ನೇಹಿತರು, ನನ್ನ ಕುಟುಂಬ, ಪ್ರತಿಯೊಬ್ಬರು ಅಂಡ್ ತಪ್ಪದಾಗೆಲ್ಲ ಚಿಕ್ಕದಾಗೆ ತಿದ್ದಂತ ನನ್ನ ಮಾಧ್ಯಮ ಮಿತ್ರರು, ಇವರೆಲ್ಲರೂ ನನ್ನ ಜೀವನದಲ್ಲಿ ಚೆನ್ನಾಗಿದ್ದಾರೆ ಮೇಡಮ್. ಅದಕ್ಕೆ ನಾನು ಚೆನ್ನಾಗಿದ್ದೀನಿ. ಯಾವತ್ತು ನಾವು ಸಂಪಾದನೆ ಮಾಡಿರುವಂತ ನಮ್ಮ ಹೆಸರಿಗೆ ಕಳಂಕ ತರುವಂತ ಯಾವ ಕೆಲಸ ಇವರು ಮಾಡಿಲ್ಲ, ಮಾಡೋದಿಲ್ಲ. ಅದು ಬಹಳ ಮುಖ್ಯ ಆಗುತ್ತೆ. ವ್ಯಕ್ತಿತ್ವದಲ್ಲಿ ನಾವು ದೊಡ್ಡವರಾಗಬೇಕಾದ್ರೆ ಬರೀ ಸಿನಿಮಾ ಮಾತ್ರ ಸಾಕಾಗಲ್ಲ. ನಮ್ಮ ಅಕ್ಕಪಕ್ಕ ಇರುವಂತ ನನ್ನ ಸ್ನೇಹಿತರು, ನನ್ನ ಕುಟುಂಬ, ಪ್ರತಿಯೊಬ್ಬರು ಅಂಡ್ ತಪ್ಪದಾಗೆಲ್ಲ ಚಿಕ್ಕದಾಗೆ ತಿದ್ದಂತ ನನ್ನ